ಸ್ನೇಹಿತರೆ, ಭಾರತದಲ್ಲಿ ಇವತ್ತು ಹೊಸದೊಂದು ಬೃಹತ್ ಕಾರ್ಖಾನೆ ಹಗಲಿರುಳು ಕೆಲಸ ಮಾಡ್ತಿದೆ. ಆ ಕಾರ್ಖಾನೆಯಲ್ಲಿ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗ್ತಿಲ್ಲ. ದೇಶಕ್ಕೆ ಅಗತ್ಯ ಇರುವಂತಹ ಕೈಗಾರಿಕೆಗಳು ರೂಪುಗೊಳ್ತಿಲ್ಲ. ಅದರ ಬದಲಿಗೆ ಅಲ್ಲಿ ಉತ್ಪಾದನೆ ಆಗ್ತಿರೋದು ಒಂದೇ ಒಂದು ಸಿದ್ಧ ಉಡುಪು, ಅದೇ ರಾಜಕೀಯ ಲೇಬಲ್ಗಳು. ನೀವು ಬೆಲೆ ಏರಿಕೆ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೀರಾ? ತಕ್ಷಣ ನಿಮ್ಮ ಹೆಗಲಿಗೆ ಆಂದೋಲನ ಜೀವಿ ಎಂಬ ಪಟ್ಟ ಬೀಳುತ್ತೆ. ಅಂಕಿಅಂಶಗಳನ್ನ ಮುಂದಿಟ್ಟು ಆರ್ಥಿಕ ಕುಸಿತದ ಬಗ್ಗೆ ಬೆಟ್ಟು ಮಾಡಿ ಪ್ರಶ್ನೆ ಮಾಡಿದ್ರಾ? ಕ್ಷಣಾರ್ಧದಲ್ಲಿ ನೀವು ಟುಕ್ ಡೇ ಗ್ಯಾಂಗ್ ಇಷ್ಟಕ್ಕೆ ಮುಗಿಯಲ್ಲ. ಸರ್ಕಾರದ ಪ್ರತಿಯೊಂದು ವೈಫಲ್ಯವನ್ನು ಬೆತ್ತಲೆಗೊಳಿಸುವ ಸಾಹಸಕ್ಕೆ ಕೈ ಹಾಕಿದಿರಾ? ಹಾಗಾದ್ರೆ ಅಭಿನಂದನೆಗಳು. ನೀವು ಈಗ ಈ ದೇಶದ ಹೊಸ ಶತ್ರು, ದಿಮಾಗಿ ನಕ್ಸಲ್ ಅಂತ. ಆದರೆ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಕಳೆದ 12 ವರ್ಷಗಳಿಂದ ದೇಶವನ್ನ ಕಾಡ್ತಿರುವಂತಹ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋ ಬದಲು ಆ ಪ್ರತಿಯೊಂದು ಸಮಸ್ಯೆಯ ಅಸ್ತಿತ್ವವನ್ನೇ ಮುಚ್ಚಿ ಹಾಕೋದಕ್ಕೆ ಈ ಮೋದಿ ಸರ್ಕಾರದ ಆಡಳಿತ ಯಂತ್ರ ಹೊಸ ಹೆಸರುಗಳನ್ನ ಯಾಕೆ ಹುಡುಕುತ್ತಾ ಇದೆ ಅಂತ ಬನ್ನಿ ಈ ಮ್ಯಾನುಫ್ಯಾಕ್ಚರ್ ಡೈವರ್ಷನ್ ಹಿಂದಿರೋ ಮಾಸ್ಟರ್ ಪ್ಲಾನ್ ಅನ್ನು ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು BR ನಾಯ್ಡು. ಕಾಲವನ್ನ ಸ್ವಲ್ಪ ಹಿಂದೆ ತಿರುಗಿಸಿ 2016ರ ಕಪ್ಪು ದಿನಗಳನ್ನ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಅಚ್ಚೇ ದಿನ ಬರುತ್ತೆ, ಸ್ವಿಸ್ ಬ್ಯಾಂಕ್ ಇಂದ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಖಾತೆಗೂ 15 ಲಕ್ಷ ಜಮಾ ಮಾಡಲಾಗುತ್ತೆ ಅನ್ನೋ ಮೋದಿಯ ಹುಸಿ ಭರವಸೆಯನ್ನ ನಿಜ ಅಂತ ಅಂದ್ಕೊಂಡು ಕಾದಿದ್ದಂತಹ ದೇಶದ ಜನರಿಗೆ ಕೊನೆಗೆ ಸಿಕ್ಕಿದ್ದೇನು? ATM ಸಾಲುಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ನಿಂತು ಪ್ರಾಣ ಬಿಡುವಂತಹ ದುಸ್ಥಿತಿ. ಜನ ತಮ್ಮದೇ ಬೆವರಿನ ಹಣಕ್ಕಾಗಿ ರಸ್ತೆಯಲ್ಲಿ ನರಳುತ್ತಿದ್ದಾಗ ಈ ಲಜ್ಜೆಗೇಡಿ ಮೋದಿ ಸರ್ಕಾರ ಹೆಣೆದ ಕತೆ ಏನ್ ಗೊತ್ತಾ? ಗಡಿಯಲ್ಲಿ ಸೈನಿಕ ರಕ್ತ ಹರಿಸ್ತಾ ಇದ್ದಾನೆ, ನೀವು ದೇಶಕ್ಕಾಗಿ ATM ಸಾಲಲ್ಲಿ ನಿಲ್ಲೋಕಾಗಲ್ವಾ ಅನ್ನೋ ದುರಹಂಕಾರದ ಮಾತುಗಳು ಇಲ್ಲಿಂದಲೇ ನೋಡಿ ಶುರುವಾಗಿದ್ದು. ಸರ್ಕಾರದ ವೈಫಲ್ಯವನ್ನ ಪ್ರಶ್ನೆ ಮಾಡೋ ಪ್ರತಿಯೊಬ್ಬ ನಾಗರಿಕನಿಗೂ ದೇಶದ್ರೋಹಿ ಅನ್ನೋ ಸರ್ಟಿಫಿಕೇಟ್ ಅನ್ನು ಉಚಿತವಾಗಿ ಹಂಚೋ ಬಿಜೆಪಿಯ ನೀಚ ರಾಜಕೀಯ. ಯಾವಾಗ ಅರ್ಥಶಾಸ್ತ್ರಜ್ಞರು ನೋಟ್ ಬ್ಯಾನ್ ಇಂದ ದೇಶದ ಆರ್ಥಿಕತೆಯ ಬೆನ್ನೆಲುಬು ಮುರಿಯುತ್ತೆ ಅಂತ ಡೇಟಾ ಸಮೇತ ಎಚ್ಚರಿಕೆ ಕೊಟ್ಟರೋ ತಕ್ಷಣವೇ ಅವರನ್ನ ಅವಾರ್ಡ್ ವಾಪ್ಸಿ ಗ್ಯಾಂಗ್ ಅಂತ ಮೂದಲಿಸಿ ಮೂಲೆಗೆ ತಳ್ಳಾಯ್ತು. ಅಂದ್ರೆ ನೀವು ಸತ್ಯ ಮಾತನಾಡಿದ್ರೆ ನೀವು ತಜ್ಞರಲ್ಲ, ಈ ದೇಶದ ವೈರಿಗಳು. ಇಷ್ಟಕ್ಕೆ ಈ ಬಿಜೆಪಿಯವರ ಅಂಧಭಕ್ತರ ಮತಿಗೇಡಿತನ ನಿಲ್ಲಲಿಲ್ಲ. ಕೊರೋನಾ ಮಹಾಮಾರಿಯ ಟೈಮಲ್ಲಿ ಆಕ್ಸಿಜನ್ ಇಲ್ಲದೆ ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ ಲಕ್ಷಾಂತರ ಜೀವಗಳು ಕಣ್ಣೆದ್ರೆ ಉಸಿರು ಚೆಲ್ಲಿದಾಗ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದಿಕ್ಕೆ ಮೋದಿ ಸರ್ಕಾರ ಮತ್ತು ಗೋದಿ ಮಾಧ್ಯಮಗಳು ಹೆಣೆದ ಹೊಸ ನಾಟಕ ಏನ್ ಗೊತ್ತಾ? ಕೊರೋನಾ ಜಿಹಾದ್ ಅನ್ನೋ ಹೊಸ ಲೇಬಲ್. ಜಗತ್ತಿನಲ್ಲಿ ಒಂದು ಸಾಂಕ್ರಾಮಿಕ ರೋಗಕ್ಕೂ ಧರ್ಮದ ಬಣ್ಣ ಬಲಿದ ಏಕೈಕ ಕೀಳು ರಾಜಕೀಯ ಬಹುಶಃ ನಮ್ಮ ದೇಶದಲ್ಲೇ ನಡೆದಿದ್ದು. ಅದರ ಬೆನ್ನಲ್ಲೇ ತಮ್ಮ ಹಕ್ಕಿಗಾಗಿ ರೈತರು ಬೀದಿಗಿಳಿದಾಗ ಅವರನ್ನ ಖಾಲಿಸ್ತಾನಿಗಳು ಅಂತ ಕರೆದ್ರು. ಇಷ್ಟಕ್ಕೆ ತೃಪ್ತಿಯಾಗದೆ ಎಲ್ಲೋ ವಿದೇಶದಲ್ಲಿ ಕುಳಿತ ಪಾಪ್ ಸ್ಟಾರ್ ರಿಯಾನಾ ರೈತರ ಪರವಾಗಿ ಒಂದು ಟ್ವೀಟ್ ಮಾಡಿದ ತಕ್ಷಣ 140 ಕೋಟಿ ಜನರಿದ್ದ ಸೂಪರ್ ಪವರ್ ವಿಶ್ವಗುರು ಅಂತ ಬೀಗುತ್ತಿದ್ದ ದೇಶವೇ ಅಪಾಯದಲ್ಲಿದೆ, ವಿದೇಶಿ ಸಂಚು ನಡೀತಾ ಇದೆ ಅಂತ ಇಡೀ ರಾತ್ರಿ ನ್ಯೂಸ್ ಚಾನೆಲ್ಗಳಲ್ಲಿ ಒದರಾಡಿದ್ರು. ರಾಜಧಾನಿಯಲ್ಲಿ ದೇಶದ ಅನ್ನದಾತರು ರಕ್ತ ಕಣ್ಣೀರು ಸುರಿಸ್ತಾ ಇದ್ರೆ ಈ ಮೋದಿ ಸರ್ಕಾರಕ್ಕೆ ಕರುಳು ಚುರುಕನ್ನಲಿಲ್ಲ. ಆದರೆ ಅತ್ತ ರಿಯಾನಾ ಒಂದು ಟ್ವೀಟ್ ಮಾಡಿದ್ರೆ ಭಾರತದ ತಳಪಾಯವೇ ಅಲ್ಲಾಡಿ ಹೋಗ್ತಂತೆ. ಎಂತಹ ಶೋಚನೀಯ ಮತ್ತು ಹಾಸ್ಯಾಸ್ಪದ ಸ್ಥಿತಿ ಇದು. ಸರಿ, ಈ ದಿಮಾಗಿ ನಕ್ಸಲ್ ಮತ್ತು ಟುಕಡೆ ಗ್ಯಾಂಗ್ ಎಂಬ ಅಗ್ಗದ ಶಬ್ದಗಳ ಹಿಂದೆ ಸರ್ಕಾರ ಮುಚ್ಚಿಡೋಕೆ ಯತ್ನಿಸುತ್ತಿರೋ ಅಸಲಿ ಸತ್ಯ ಏನು? ಬನ್ನಿ, ಅಧಿಕೃತ ಸರ್ಕಾರಿ ದಾಖಲೆಗಳೇ ಏನು ಹೇಳುತ್ತವೆ ಎಂಬುದನ್ನ ಕಣ್ಣಾರೆ ನೋಡೋಣ. PLFS ರಿಪೋರ್ಟ್ ಪ್ರಕಾರ ಯುವ ನಿರುದ್ಯೋಗ ದರ ಆಲ್ ಟೈಮ್ ಹೈ 16% ಗಿಂತ ಜಾಸ್ತಿ. ಸ್ಟೇಟ್ ಆಫ್ ವರ್ಕಿಂಗ್ ಇಂಡಿಯಾ ರಿಪೋರ್ಟ್ ಪ್ರಕಾರ 15 ರಿಂದ 25 ವರ್ಷದ ಪದವೀಧರ ಯುವಕರಲ್ಲಿ 40% ಜನರಿಗೆ ಕೆಲಸವೇ ಇಲ್ಲ. ಕೆಲಸ ಸಿಕ್ಕ 26 ಜನರಲ್ಲಿ ಕೇವಲ 4% ಜನರಿಗೆ ಮಾತ್ರ ಸಾಮಾಜಿಕ ಭದ್ರತೆ ಇದೆ. ವರ್ಲ್ಡ್ ಬ್ಯಾಂಕ್ ಸ್ಟಡಿ ಪ್ರಕಾರ ಇಡೀ ಭಾರತದ ಕಾರ್ಪೊರೇಟ್ ರಂಗದ 60ಕ್ಕಿಂತ ಹೆಚ್ಚಿನ ಆದಾಯ ಕೇವಲ 5 ಬಿಸಿನೆಸ್ ಕುಟುಂಬಗಳ, ಅದರಲ್ಲೂ ಮುಖ್ಯವಾಗಿ ಅಂಬಾನಿ ಮತ್ತು ಅದಾನಿ ಜೇಬು ಸೇರ್ತಾ ಇದೆ. ಇಲ್ಲಿವರೆಗೂ ಸುಮಾರು 70ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ. ಈ ಮೂಲಕ 1,70,00,000 ಯುವಕರ ಭವಿಷ್ಯದ ಜೊತೆ ಖುಲ್ಲಂಖುಲ್ಲ ಆಟ ಆಡುತ್ತಿದ್ದಾರೆ. ಶಿಕ್ಷಣದ ಅನುದಾನ ಕಡಿತ ಮಾಡಿದ್ದಾರೆ. ನ್ಯಾಯಯುತ ಉದ್ಯೋಗ ಕೇಳಿದ್ರೆ ಕೈಯಲ್ಲಿ ಲಾಠಿ, ಬಾಯಿಗೆ ದಿಮಾಗಿ ನಕ್ಸಲ್ ಎಂಬ ಮುದ್ರೆ ಒತ್ತುತ್ತಿದ್ದಾರೆ. ಅಧಿಕಾರದಲ್ಲಿರೋರ ವೈಫಲ್ಯವನ್ನ ಎತ್ತಿ ತೋರಿಸಿದ್ರೆ ನೀವು ನೆಗೆಟಿವ್ ಯೋಚನೆ ಮಾಡ್ತೀರಾ ಅಂತಾರೆ. ಪ್ರಜಾಪ್ರಭುತ್ವದ ಆಶಯಗಳನ್ನ ನೆನಪು ಮಾಡಿದ್ರೆ ಮಾತನಾಡುವ ಸ್ವಾತಂತ್ರ್ಯವೇನೋ ಇದೆ, ಆದರೆ ಮಾತನಾಡಿದ ಮೇಲೆ ನಿಮ್ಮ ಸ್ವಾತಂತ್ರ್ಯಕ್ಕೆ ನಾವು ಗ್ಯಾರಂಟಿ ನೀಡಲಾರೆವು ಅಂತ ಬೆದರಿಕೆ ಹಾಕ್ತಾರೆ. ಸ್ನೇಹಿತರೆ, 12 ವರ್ಷಗಳಿಂದ ಈ ಫೂಲ್ ಇನ್ ಇಂಡಿಯಾ ಆಟ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಸರ್ಕಾರದ ಪ್ರತಿಯೊಂದು ವೈಫಲ್ಯಕ್ಕೂ ಒಂದು ಹೊಸ ಶತ್ರುವನ್ನ ಸೃಷ್ಟಿ ಮಾಡೋದು, ಮಾಧ್ಯಮಗಳ ಮೂಲಕ ಜನರಲ್ಲಿ ಆ ಶತ್ರುವಿನ ಭೀತಿಯನ್ನ ಬಿತ್ತೋದು, ಕೊನೆಗೆ ಜನರೆಲ್ಲ ಅಸಲಿ ಆರ್ಥಿಕ ಸಂಕಟವನ್ನ ಮರೆತು ಈ ನಕಲಿ ನಾಟಕವನ್ನ ನೋಡ್ತಾ ಕೂರುವಂತೆ ಮಾಡೋದು. ಆದರೆ ಈ ಸಲ ಮೋದಿಯವರ ದಿಮಾಗಿ ನಕ್ಸಲ್ ಅನ್ನೋ ಅಗ್ಗದ ಟ್ಯಾಗ್ ಯುವ ಸಮೂಹದ ಮೇಲೆ ಕೆಲಸ ಮಾಡ್ತಾ ಇಲ್ಲ. ಜನ ಜಾಗೃತರಾಗಿದ್ದಾರೆ. ಈ ಮೋದಿ ಸರ್ಕಾರದ ಪ್ರತಿಯೊಂದು ಕಪಟ ನಾಟಕವನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಕೋಟಿ ಯುವಕರ ಕೈಯಿಂದ ಉದ್ಯೋಗವನ್ನ ಕಿತ್ಕೊಂಡು ಶಿಕ್ಷಣವನ್ನ ವ್ಯಾಪಾರ ಮಾಡಿ ಅವರನ್ನ ಕತ್ತಲಿಗೆ ತಳ್ಳುತ್ತಿರುವುದಕ್ಕಿಂತ ದೊಡ್ಡ ನಕ್ಸಲಿಸಂ ಬೇರೆ ಯಾವುದಾದ್ರೂ ಇದೆಯಾ? ಯುವಕರ ಭವಿಷ್ಯವನ್ನೇ ಬಲಿ ಕೊಡ್ತಿರೋ ಮೋದಿ ಸರ್ಕಾರದ ಈ ಮತಿಹೀನ ವ್ಯವಸ್ಥೆ ತಾನೇ ನಿಜವಾದ ದೇಶದ್ರೋಹಿ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿಡೋದಿಕ್ಕೆ ಹೆಣೆಯಲಾಗೋ ಈ ನಕಲಿ ಲೇಬಲ್ಗಳ ರಾಜಕೀಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಜಾಗೃತಿ ಮೂಡಿಸುವಂತಿದ್ದರೆ ತಪ್ಪದೆ ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.